ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಕನ್ನಡ ಭುವನೇಶ್ವರಿ ಕನ್ನಡ ಯುವಕರ ಸಂಘ ಸತತ 32 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಹಾಗೂ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಉತ್ಸವ ಆಯೋಜನೆ ಮಾಡ್ತಾ ಬಂದಿದ್ದು, ಅದರಂತೆ ಈ ವರ್ಷವೂ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಡಿಂಡಿಮ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಮೊನ್ನೆ ಅಂದ್ರೆ ನವೆಂಬರ್ 14ರಂದು ಆರಂಭವಾಗಿದ್ದು, ಇವತ್ತು ಅಂದ್ರೆ ನವೆಂಬರ್ 16ರವರೆಗೆ ನಡೆದಿದೆ. ಇವತ್ತು ಅದ್ದೂರಿ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ. ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ವಿಶೇಷ ಅಂದ್ರೆ ಬೆಂಗಳೂರಿನಿಂದ ದೇವತೆ ಶ್ರೀ ಅಣ್ಣಮ್ಮ ದೇವಿ ಕರೆಸಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಲಾಗಿದೆ. 3 ದಿನಗಳಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಮೊದಲನೆಯ ದಿನ ಅಣ್ಣಮ್ಮ ದೇವಿಗೆ ಆರಾಧಿಸುತ್ತಾ ಸ್ವಾಗತ ಮಾಡಲಾಗಿದೆ. ಎರಡನೇ ದಿನ ಧ್ವಜಾರೋಹಣ ಹಾಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಜೊತೆಗೆ 3ನೇ ದಿನ ತಾಯಿಗೆ ಬೀಳ್ಕೊಡುಗೆ ಕಾರ್ಯ ನಡೆಯುತ್ತೆ. ಎಲ್ಲ ಸ್ನೇಹಿತರು ಕೂಡ ಸ್ನೇಹದಿಂದ ಕೂಡಿ ಈ ಕಾರ್ಯಕ್ರಮವನ್ನ ಸತತ 32 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು, ಈ ಬಾರಿ ಕೂಡ ಕನ್ನಡ ರಾಜ್ಯೋತ್ಸವ ಜೊತೆಗೆ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ಪ್ರತಿ ವರ್ಷದಂತೆ ಈ ಬಾರಿ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ 32ನೇ ವರ್ಷದ್ದಾಗಿರ್ತದೆ. ಪ್ರತಿ ವರ್ಷ ನಾವು ಏನು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊತಾ ಬಂದಿದ್ದೀವಿ. ಈ ಬಾರಿಯೂ ಕೂಡ ವಿಶೇಷತೆಗಳಿಂದ ಕೂಡಿದೆ. ಶ್ರೀ ನಗರ ದೇವತೆ ಬೆಂಗಳೂರಿಂದ ಅಣ್ಣಮ್ಮ ದೇವಿಯನ್ನು ಕರೆಸಿ ಈ ಒಂದು ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿ ಅತ್ಯಂತ ಅದ್ಭುತವಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಡೀತದೆ. ಮೊದಲನೇ ದಿನ ತಾಯಿ ಅಣ್ಣಮ್ಮ ದೇವಿಯನ್ನು ಆರಾಧಿಸ್ತಾ ನಾವು ಸ್ವಾಗತ ಮಾಡ್ತೀವಿ. 2ನೇ ದಿನ ಧ್ವಜಾರೋಹಣ ಇರ್ತದೆ ಹಾಗೂ ತಾಯಿಯನ್ನು ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಅದಾದ ನಂತರ 3ನೇ ದಿನ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ. ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂದರೆ ನಮ್ಮ ಭುವನೇಶ್ವರಿ ಸರ್ಕಲ್ನ ವಿಶೇಷತೆ ಏನಂದರೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡತಕ್ಕಂಥದ್ದು ಇಡೀ ಗ್ರಾಮದಲ್ಲಿ ಎಲ್ಲ ಸ್ನೇಹಿತರು ಕೂಡ ಸ್ನೇಹದಿಂದ ಕೂಡಿ ಒಗ್ಗಟ್ಟಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅವತ್ತಿನಿಂದಲೂ ಇವತ್ತಿನವರೆಗೂ 32ನೇ ಬಾರಿದಾಗಿರ್ತದೆ ಇದು. ಅವಾಗಿನಿಂದ ಇವಾಗಿನವರೆಗೂ ಕೂಡ ನಾವು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೃಥ್ವಿರಾಜನ್ ನಮಸ್ಕಾರ. ಭುವನೇಶ್ವರ ಸರ್ಕಲಿಂದ 32ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ವರ್ಷ ಅಣ್ಣಮ್ಮನ ಕರೆಸಿ ಚೆನ್ನಾಗಿ ಆಚರಿಸ್ತಾರೆ. ತುಂಬ ಖುಷಿಯಾಗುತ್ತೆ. ಭುವನೇಶ್ವರ ಸಂಘದಿಂದ ತ್ಯಾಮಗೊಂಡ್ಲಲ್ಲಿ 32 ವರ್ಷದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ. ಅಣ್ಣಮ್ಮನ್ನ ಕರೆಸ್ತಾವ್ರೆ, ಅದ್ದೂರಿಯಾಗಿ ಮಾಡ್ತಾವ್ರೆ.